ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪ್ರಮುಖವಾಗಿ ಈ ಜುಲೈ ಮಾಸದ 27ನೇ ತಾರೀಕಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಈ 137 ದಿನಗಳ ಕಾಲ ಶನಿ ಪರಮಾತ್ಮರ ಕರ್ಮಕಾರಕನಾಗಿರುವಂಥದ್ದು ಮತ್ತು ನಮಗೆ ಕ್ರಮಶಿಕ್ಷಣೆ ನೀಡುವಂಥ ಗ್ರಹ, ಮತ್ತು ಅದೇ ರೀತಿ ನಮ್ಮನ್ನು ಸಂಸ್ಕಾರವಂತರಾಗಿ ಒಂದು ಧರ್ಮದ ಹಾದಿಯಲ್ಲಿ, ನ್ಯಾಯದ ಹಾದಿಯಲ್ಲಿ ನಡೆಸುವಂತಹ ಕರ್ಮಕಾರಕ ಶನಿಯ ಈ ವಕ್ರಗಮನ ಸಂಚಾರ ಅನ್ನೋದು ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಏನಿದು ರೆಟ್ರೋಗ್ರೇಡ್ ಸ್ಟೇಟ್ ಅಂದರೆ ಏನು, ಈ ವಕ್ರಗಮನ ಸಂಚಾರ ಅಂದರೆ ಏನು ಅನ್ನುವಂಥದ್ದು ನಾವು ಮೊದಲನೇ ಬಾರಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಪರ್ಟಿಕ್ಯುಲರ್ ಆಗಿ ನಾವು ಅಗೈನ್ ಇಫ್ ಐ ಗೆಟ್ ಎನಿ ಚಾನ್ಸ್, ಲೈಕ್ ಮತ್ತೊಂದು ಚಾನ್ಸ್ ನಮ್ಮ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಫೇಲ್ಯೂರ್ಸ್ನ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ಸ್ಟೂಡೆಂಟ್ಗೆ ಅಷ್ಟೇ ಆಯಿತು, ನಿಮ್ಮ ಜೀವನ ಫೇಲ್ ಆಯಿತು ಮುಗೀತು ಅಂತ ಹೇಳೋಕ್ಕಾಗಲ್ವಲ್ಲ. ಅಗೇನ್ ದೇ ವಿಲ್ ಬಿ ಗೆಟಿಂಗ್ ಅನದರ್ ಚಾನ್ಸ್ ಟು ಟ್ರೈ ಅನ್ನೋ ರೀತಿಯಲ್ಲಿ ಈ ವಕ್ರಗಮನ ಸಂಚಾರ ಅನ್ನೋದು ಕೂಡ ಅದೇ. ಅಂದರೆ ಹಳೆಯ ದಿನಗಳಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ರಿಸಲ್ಟ್ ರೂಪದಲ್ಲಿ ಬರೋದು, ಅದನ್ನು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋದು ಅನ್ನುವಂತಹ ಒಂದು ಕಂಪ್ಲೀಟ್ ಒಂದು ಜೀವನ ವಿಧಾನವನ್ನು ಶನಿ ಪರಮಾತ್ಮ ದ್ವಾದಶ ರಾಶಿಗಳಲ್ಲಿ ಅವರಿರುವಂತಹ ಸ್ಥಾನದ ಆಧಾರದ ಮೇಲೆ ನೀಡ್ತಾ ಇರ್ತಾರೆ. ಪ್ರಮುಖವಾಗಿ ಯಾವ ರಾಶಿಯಲ್ಲಿ ವಕ್ರಗಮನ ಸಂಚಾರ, ಈಗ ಯಾವ ರಾಶಿಯಲ್ಲಿ ಶನಿ ಪರಮಾತ್ಮ ಇದ್ದಾರೆ? ಮೀನ ರಾಶಿಯಲ್ಲಿ ಇದ್ದಾರೆ. ರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದು ಮೀನರಾಶಿಯವರಿಗೆ ಸಾಡೆ ಸಾತಿನ 2ನೇ ಹಂತ ಲಗ್ನದಲ್ಲೇ ರಾಶಿಯಲ್ಲೇ ಇರುವಂತಹ ಶನಿ ಪರಮಾತ್ಮ ಈಗ ಲಗ್ನ ಅಂದರೆ ಏನು ಅಂದರೆ ಮೊದಲನೇ ಭಾವ ಏನು ತಿಳಿಸುತ್ತೆ ನಮಗೆ? ಆ ಜಾತಕನ ಜೀವನ ವಿಧಾನವನ್ನು ತೋರಿಸುತ್ತೆ, ಆರೋಗ್ಯವನ್ನು ತೋರಿಸುತ್ತೆ, ತಗೊಳ್ಳುವಂಥ ಆಹಾರವನ್ನು ತೋರಿಸುತ್ತೆ, ನಡತೆ, ಸ್ವಭಾವ, ಕ್ಯಾರೆಕ್ಟರ್, ಆ್ಯಟಿಟ್ಯೂಡ್, ಎವ್ರಿಥಿಂಗ್ ಆ ಸ್ವಭಾವ ಅಲ್ಲಿಯೇ ಶನಿ ಪರಮಾತ್ಮ ಇದ್ದಾರೆ. ಈಗ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ನೀಡುತ್ತಾ ದ್ವಾದಶ ರಾಶಿಗಳಿಗೆ ಭಾವಫಲಗಳನ್ನು ಕೊಟ್ಟರೆ, ಮತ್ತು ಅದೇ ರಾಶಿಯಲ್ಲಿರುವಂತಹ ಮತ್ತು ಮೀನರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ಈ 137 ದಿನಗಳ ಕಾಲ ನೀಡುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಪರ್ಟಿಕ್ಯುಲರ್ ಆಗಿ ಮೀನರಾಶಿಯವರಿಗೆ ಕೆಲವೊಂದು ಅನುಭವಗಳಿಂದ, ಕಷ್ಟಗಳಿಂದ, ಅವಮಾನಗಳಿಂದ, ಕೆಲವೊಂದು ಪ್ರಯತ್ನಗಳಿಂದ ಈಗ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು, ತಮ್ಮನ್ನು ತಾವು ಒಂದು ಗುರುತಿಸಬೇಕೆ. ನಮ್ಮನ್ನು ಎಲ್ಲಿ ನಾವು ಸೋತಿದ್ದೀವೋ ಅಲ್ಲೇ ಗೆಲ್ಲಬೇಕು, ಎಲ್ಲಿ ನಮಗೆ ಅವಮಾನ ಆಗಿದೆಯೋ ಅಲ್ಲೇ ಸತ್ಕಾರವನ್ನು ಪಡೀಬೇಕು. ಈ ಗೋಚಾರದಿಂದ ಸ್ಟ್ರಾಂಗಾಗಿ ಶನಿ ಮೀನರಾಶಿಯಲ್ಲಿ ವಕ್ರಗಮನ ಸಂಚಾರ ಅನ್ನೋದು ಮೀನರಾಶಿಯವರೆಗೆ ಇದೊಂದು ರೀತಿ ನಿಮ್ಮ ಜೀವನ ಗಮನವನ್ನು ಮತ್ತೊಂದು ದಿಕ್ಕಿಗೆ ಬದಲಾಯಿಸುವಂತಹ ಸಮಯ. ಯಾಕೆ ಹೇಳ್ತಾ ಇದ್ದೀನಿ? ಬಿಕಾಸ್ ಇಲ್ಲಿ ನಿಮ್ಮ ಜೀವನ ಶೈಲಿ, ಆರೋಗ್ಯ, ನಿಮ್ಮ ನಡತೆ ಎಲ್ಲವೂ ಕೂಡ ಲಗ್ನವನ್ನು ಸೂಚಿಸುತ್ತೆ. ಸೊ ಇಲ್ಲಿಯೇ ವಕ್ರಗತಿ ಹೊಂದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇದು ನಿಮಗೆ ಒಳ್ಳೆಯ ಗುರುತಿಸುವಿಕೆಯನ್ನು ತಂದುಕೊಳ್ಳೋದಕ್ಕೆ, ನಿಮ್ಮ ಜೀವನ ಗಮನವನ್ನು ಬದಲಾಯಿಸುವುದಕ್ಕೆ ಕಾರಣರಾಗ್ತಾ ಇರ್ತಾರೆ. ಈಗ ಮೀನರಾಶಿಯವರಿಗೆ ಶನಿ ಪರಮಾತ್ಮ ಯಾರು ಅಂದರೆ ಇವರು ಲಾಭ ವ್ಯಯಾಧಿಪತಿಯಾಗಿರುತ್ತಾರೆ. 11 ಮತ್ತು 12ನೇ ಸ್ಥಾನಕ್ಕೆ ಅಧಿಪತಿಯಾಗಿ ಆದಾಯವನ್ನು ಕೊಡುವವರು ಇವರೇ. ಆ ಬಂದಿರುವಂತಹ ಆದಾಯವನ್ನು ಖರ್ಚು ಮಾಡಿಸುವಂತಹ ವ್ಯಕ್ತಿಯು ಇವರೇ. ಅಂದರೆ ಲಾಭ ವ್ಯಯಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಆದಾಯವನ್ನು ನೀಡ್ತಾರೆ, ಖರ್ಚು ಮಾಡ್ತಾರೆ. ಅದು ಅಗೈನ್ ಮೀನರಾಶಿಯವರಿಗೆ ಯಾವ ರೀತಿಯ ಆದಾಯ ಬರ್ತಾ ಇದೆ, ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಇಲ್ಲೇ ಕರ್ಮ ಅನ್ನೋದು ಇಲ್ಲಿ ಫಿಕ್ಸ್ ಮಾಡ್ತಾರೆ. ಅದು ಅನ್ಯಾಯವ ನ್ಯಾಯವ, ಧರ್ಮಬದ್ಧವಾಗಿಯ ಅಧರ್ಮಬದ್ಧವಾಗಿಯ, ಈ ವಿಷಯಗಳ ಮೇಲೆ ಬಂದಿರುವಂತಹ ಲಾಭಗಳು, ಹೂಡಿಕೆಗಳನ್ನು ಅದೇ ರೀತಿಯಲ್ಲಿ ಖರ್ಚಾಗುವಂತಹ ರೀತಿಯಲ್ಲಿ ಮಾಡುವವರು ಅವರೇ. ಅಂದರೆ ಮಾಡೋರು ಇವರೇ, ಕೊಡೋರು ಇವರೇ, ಮತ್ತು ತಗೊಳ್ಳುವಂತಹ ವ್ಯಯಕಾರಕನು ಶನಿ ಪರಮಾತ್ಮ ಆಗಿರುತ್ತಾರೆ. ಅದರ ಜೊತೆಗೆ ಲಗ್ನದಲ್ಲಿ ಶನಿ ಇದ್ದು ಈಗ ಸಾಡೆ ಸಾತಿನ 2ನೇ ಹಂತ
ಈ ಪರ್ಟಿಕ್ಯುಲರ್ ಆಗಿ ಈ ಅವಧಿ ಅನ್ನೋದು ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅನಲೈಸ್ ಮಾಡ್ಕೊಳ್ಳೋದಕ್ಕೆ. ಇಷ್ಟು ದಿನಗಳ ಕಾಲ ಬೇರೆಯವರು ಆ ರೀತಿ, ಬೇರೆಯವರು ಈ ರೀತಿ, ಅವರ ವ್ಯಕ್ತಿತ್ವ ಹೀಗೆ ಅವರು, ಬಟ್ ನೀವೇನಿಲ್ಲಿ ವಾಟ್ ಮೀನರಾಶಿ ಪೀಪಲ್ ಈಗ ಸ್ವಯಂ ವಿಶ್ಲೇಷಣೆ, ನಾನು ಯಾರು, ನಾನು ಏನಕ್ಕೆ ಕೆಲಸ ಮಾಡ್ತಾಯಿದ್ದೀನಿ, ಇದರಿಂದ ನನಗೇನಾದರೂ ಉಪಯೋಗ ಇದೆಯಾ, ಅಥವಾ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳ ನನಗೆ ಅನುಕೂಲ, ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದಕ್ಕೆ, ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ರೀತಿ ಉತ್ತಮವಾಗಿರುವಂತಹ ಸಮಯ. ಗುರುತಿಸೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಬೇರೆಯವರ ಸೇವೆಗೆ ನಮ್ಮ ಜೀವನ ಅರ್ಪಣೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಜನಗಳು ಮಾಡ್ತಾ ಇರ್ತಾರೆ. ಅಂದರೆ ಇವರು ಏನೇ ಮಾಡಿದ್ರು ಲಾಭನೋ ನಷ್ಟನೋ, ಇವ್ರಿಗಂತೂ ಒಂದು ಐಡೆಂಟಿಟಿ ಇಲ್ಲ. ಅಂತಹ ಗುರುತಿಸುವಿಕೆಗೋಸ್ಕರ ಮಾಡುವಂತಹ ಪ್ರಯತ್ನಗಳು ಕಳೆದ ದಿನಗಳಲ್ಲಿ ಮಾಡಿರುವಂತಹ ಕರ್ಮಗಳು, ಕೆಲಸಗಳು, ಪ್ರಯತ್ನಗಳು ಮತ್ತು ಕಂಪ್ಲೀಟಾಗಿ ಈ ವಿಷಯಗಳಿಂದ ಅದು ಲಾಭನೋ ನಷ್ಟನೋ, ಅಂದರೆ ಒಳ್ಳೆಯ ಕರ್ಮ ಆಗಿದ್ದರೆ ಶುಭ ಫಲಗಳು, ಅದು ಕೆಲವೊಂದು ಗೊತ್ತೋ ಗೊತ್ತಿಲ್ಲದೋ ಮಾಡಿರುವಂತಹ ಕೆಲವೊಂದು ತಪ್ಪು ಕರ್ಮಗಳಿಗೆ ತಕ್ಕ, ಅದಕ್ಕೆ ಹೇಳ್ತಾರೆ ಈ ಪರ್ಟಿಕ್ಯುಲರಾಗಿ ಒಂದು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಯಾವಾಗಲೂ ಮಾಡಿರುವಂತಹ ಮಿಸ್ಟೇಕು ಇವಾಗೆ ಹೊರಗಡೆ ಬರೋದು, ಯಾವಾಗಲೂ ಆಗಿರುವಂತಹ ಹಗರಣ ಹೀಗೆ ಬೆಳಕಿಗೆ ಬರೋದು. ಅಂದರೆ ಕೆಲವೊಂದು ವಿಷಯಗಳು ಈಗ ತುಂಬ ಡಿಲೇ ಆಗಿ ಗೊತ್ತಾಗ್ತಾ ಇರುತ್ತೆ. ಬಿಕಾಸ್ ಅವರಿಗೆ ತಮ್ಮ ಕರ್ಮಗಳನ್ನು, ಅದರ ಪ್ರತಿಫಲಗಳನ್ನು ಪಡೆದು ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸು. ಅದರಿಂದ ಸ್ವಚ್ಛವಾಗಿ ಹೊರಗಡೆ ಬನ್ನಿ, ಅದರಿಂದ ಆ ಕಳಂಕದಿಂದ ಹೊರಗಡೆ ಬನ್ನಿ ಅನ್ನುವಂತಹ ಒಂದು ಅವಕಾಶವನ್ನು ಕೊಡೋದೇ ಈ ರೆಟ್ರೋಗ್ರೇಡ್ ಸ್ಟೇಟ್ ಆಗಿರುತ್ತೆ. ಈಗ ಮೀನರಾಶಿಯವರಿಗೆ ಬರುವಂತಹ ಒಳ್ಳೆಯ ಯೋಚನೆಗಳಾಗಿರ್ಬೋದು, ಒಳ್ಳೆಯತನದಲ್ಲಿ ಮಾಡುವಂತಹ ಜೀವನ ವಿಧಾನ ಆಗಿರಬಹುದು, ನಿಮ್ಮ ಯೋಚನೆ, ನಿಮ್ಮ ಬದಲಾವಣೆಗಳನ್ನು ಯೋಚನೆ ಮಾಡುವಂತಹ ರೀತಿ, ನೀವು ತಗೊಳ್ಳುವಂತಹ ನಿರ್ಧಾರಗಳು ತಗೊಳ್ಳುವಂತಹ ರೀತಿ, ನಿಮ್ಮ ಜೀವನ ವಿಧಾನದ ಎಲ್ಲ ರೀತಿಯನ್ನು ಬದಲಾಯಿಸಿ ನಿಮ್ಮನ್ನು ಒಂದು ಸನ್ಮಾರ್ಗದಲ್ಲಿ, ಒಂದು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯೋದಕ್ಕೆ ಈ ಶನಿ ಪರಮಾತ್ಮನ ರುಜುಮಾರ್ಗ ಸಂಚಾರ, ವಕ್ರಗಮನ ಸಂಚಾರ ಅನ್ನೋದು ಬಹಳಷ್ಟು ಅನುಕೂಲ ಫಲಗಳನ್ನು ನೀಡುತ್ತೆ. ಸೊ ಆ ಅವಕಾಶಗಳನ್ನು ಯಾವ ರೀತಿ ಯುಟಿಲೈಸ್ ಮಾಡಿಕೊಳ್ಳೋದು ಅನ್ನೋದು ಇರುತ್ತೆ. ಈ ವಕ್ರಗಮನ ಸಂಚಾರದಿಂದ ಅನುಕೂಲ ಫಲಗಳು ಯಾವ ರೀತಿ ಇರುತ್ತೋ ಪ್ರತಿಕೂಲ ಫಲಗಳು ಇರುತ್ತೆ. ಬಟ್ ಅದರಿಂದ ಏನು ಆ ಫಲಗಳು ಅಂತ ನೋಡುವುದಾದರೆ, ಈ ಸಂದರ್ಭದಲ್ಲಿ ಯಾರೋ ಹೇಳಿರುವಂತಹ ಮಾತುಗಳಿಗೆ, ಯಾರೋ ಹೇಳಿರುವಂತಹ ಕೆಲವೊಂದು ವಿಷಯಗಳಿಗೆ ಪ್ರಭಾವಿತರಾಗದೆ, ಇನ್ಫ್ಲೂಯೆನ್ಸ್ ಆಗದೆ, ಒಂದು ದೃಢವಾಗಿರುವಂತಹ ವ್ಯಕ್ತಿತ್ವ, ದೃಢವಾಗಿರುವಂತಹ ಸ್ಥಿರವಾಗಿರುವಂತಹ ಅಭಿಪ್ರಾಯಗಳನ್ನು ಹೊಂದಿ ನಿಮ್ಮ ಮುಂದಿನ ದಿನಗಳಿಗೆ ಒಂದು ಲೈಫ್ನ ಪ್ಲ್ಯಾನ್ ಮಾಡ್ಕೊಳ್ತೀರಾ. ಒಂದು ಲೈಫ್ನ ಪರ್ಟಿಕ್ಯುಲರಾಗಿ ಒಂದು ಸ್ಟ್ರಾಟಜಿ ಯುಟಿಲೈಸ್ ಮಾಡಿಕೊಂಡು, ನನ್ನದು ಈ ವ್ಯಕ್ತಿತ್ವವನ್ನು ಎಂತಹ ವಿಷಯಕ್ಕೂ ನಾನು ಬಿಟ್ಕೊಡಲ್ಲ, ಅದು ಎಂತಹ ಸಿಚುವೇಶನ್ ಬಂದ್ರೂ ಕೂಡ ನನ್ನ ಒಳ್ಳೆಯತನವನ್ನು ಬಿಟ್ಕೊಡಲ್ಲ ಅನ್ನೋಂಥ ಒಂದು ದೃಢವಾಗಿರುವಂತಹ ಮನಸ್ಥಿತಿ. ಈ ಸಂದರ್ಭದಲ್ಲಿ ಪುಣ್ಯ, ಆಧ್ಯಾತ್ಮಿಕ, ದೈವ ಚಿಂತನೆ ಇತ್ಯಾದಿ ವಿಷಯಗಳ ಮೇಲೆ ಬಹುತೇಕ ಸಂದರ್ಭಗಳಲ್ಲಿ ಆಸಕ್ತಿ. ಈಗ ಯಾವ ರೀತಿ ಇರುತ್ತಂದರೆ, ನಾವು ಮಾಡುವಂತಹ ಪ್ರತಿಯೊಂದು ವಿಷಯವು, ಮಾಡುವಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಕೆಲಸ ಎಲ್ಲವೂ ಕೂಡ ಯಾವುದೋ ಒಂದು ಶಕ್ತಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದೆ, ಅದಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ನೀಡುತ್ತೆ ನೀವು ಮಾಡುವಂತಹ ಅದಕ್ಕೆ ಅಲ್ವಾ ಶನಿ ಪರಮಾತ್ಮ ನಮಗೆ ತಾಳ್ಮೆ, ಕ್ರಮಶಿಕ್ಷಣೆಯಲ್ಲಿ ಇಡ್ತಾರೆ. ಶಿಕ್ಷಾ ಕೊಡುವಂತಹ ವ್ಯಕ್ತಿ ಅಲ್ಲ, ಶಿಕ್ಷಣೆ ಕೊಡುವಂತಹ ವ್ಯಕ್ತಿ. ಡಿಲೇ ಮಾಡಿಸ್ತಾರೆ ಬಟ್ ಡಿಲೇ ಮಾಡಲ್ಲ. ಸೊ ಆಗಿರೋದ್ರಿಂದ ಆ ಶನಿ ಪರಮಾತ್ಮನ ಈ ವಕ್ರಗಮನ ಸಂಚಾರ ಅನ್ನೋದು ಈಗ ಪಂಚಮದಲ್ಲಿ ಗುರು ದೃಷ್ಟಿ ಕೂಡ ರಾಶಿ ಮೇಲೆ ಇರೋದರಿಂದ ನಿಮ್ಮ ಜೀವನ ಗಮನವನ್ನು, ನಿಮ್ಮ ಜೀವನ ಹಾದಿಯನ್ನು ಹೊಸ ರೂಪಾಂತರಕ್ಕೆ, ಹೊಸ ಬದಲಾವಣೆಗೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನು ಬೇಕು, ಆ್ಯಕ್ಚುಲಿ ನನಗೆ ಏನು ಬೇಕು, ನಾನು ಏನಲ್ಲಿ ಪ್ರೂವ್ ಮಾಡ್ಕೋಬೇಕು, ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನಿ ಅನ್ನುವಂತಹ ಕೆಲವೊಂದು ಕನ್ಫ್ಯೂಷನ್ಸಿಂದ ಒಂದು ಕ್ಲಾರಿಟಿ, ಒಂದು ಮೆಜಾರಿಟಿ ಪೀಪಲ್ ಈಗ ಒಂದು ಎಕ್ಸಾಕ್ಟ್ ಡೆಸಿಷನ್ ತಗೊಳ್ಳೋದಕ್ಕೆ, ಆ ಗೊಂದಲಗಳನ್ನು, ಕನ್ಫ್ಯೂಸನ್ನ ಅವಾಯ್ಡ್ ಮಾಡೋದಕ್ಕೆ ಅನುಕೂಲ ಇರುತ್ತೆ. ಬಟ್ ಅದು ಎಷ್ಟು ಈಸಿಯಾಗಿ ಬರುತ್ತಾ, ಆ ಗುರುತಿಸೋಕ್ಕೋಸ್ಕರ ನೀವು ಬಹಳಷ್ಟು ಖುಷಿ ಪಡಬೇಕಾಗಿರುತ್ತೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಧೈರ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನು, ಧೈರ್ಯವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಕೆಟ್ಟವ್ರು ಅನಿಸ್ಕೊಳ್ಳೋದು ಬಹಳ ಸುಲಭ,
ಅದೇ ಒಳ್ಳೆಯತನ 4 ಜನರಲ್ಲಿ ಶಹಬಾಷ್ ಅನ್ನಿಸ್ಕೊಳ್ಳೋದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಅದೇ ರೀತಿ ಪಾಯ್ಸನ್ ಕೆಲಸ ಮಾಡಿದ್ರಷ್ಟು ಸ್ಪೀಡಾಗಿ ಈ ಹಾಲು ಅಮೃತ ಕೆಲಸ ಮೆಡಿಸಿನ್ ಕೆಲಸ ಮಾಡಲ್ಲ. ಸೊ ಆಗಿರೋದ್ರಿಂದ ನಿಮ್ಮ ಒಳ್ಳೆಯತನ ನಿಮ್ಮ ಗುರುತಿಸುವಿಕೆ ಖಂಡಿತ ಬರುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದರೆ ಇಲ್ಲಿ ಎಷ್ಟು ಜನ ಇದ್ರೂ ಕೂಡ, ಎಷ್ಟು ಕುಟುಂಬ ಸದಸ್ಯರ ಜೊತೆ ಇದ್ರೂ, ಸ್ನೇಹಿತರ ಜೊತೆ ಇದ್ರೂ ಕೂಡ ಇಲ್ಲಿ ಒಂದು ಈ ಏಕಾಂಗಿತನ, ಒಬ್ಬಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಎಲ್ಲರೂ ಇದ್ರೂ ಕೂಡ ಏನು ಕೂಡ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ತಮ್ಮಲ್ಲಿರುವಂತಹ ವಿಷಯಗಳನ್ನು ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಒಂಥರ ಒಬ್ಬಂಟಿತನ ಕಾಡ್ತಾ ಇರುತ್ತೆ. ಅಂದರೆ ಹೊಸ ವ್ಯಕ್ತಿಯಾಗಿ ತಮ್ಮನ್ನು ತಾವು ಯಾರೇ ವಿಷಯಗಳಲ್ಲಾಗಿರಬಹುದು ಒಂದು ಅಭ್ಯಾಸದಿಂದ ಒಂದು ಹವ್ಯಾಸದಿಂದ ಹೊರಗಡೆ ಬರಬೇಕು, ಅದು ನಮ್ಮ ಜೀವನಕ್ಕೆ ಅಭಿವೃದ್ಧಿಗೆ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಒಂದು ಆ ಪ್ರಾಸೆಸ್ಸಲ್ಲಿ ಬದಲಾಯಿಸ್ಕೊಳ್ಳೋದಲ್ಲೇ ಆರಂಭದಲ್ಲಿ ತುಂಬ ಸಮಸ್ಯೆಗಳು ಬರುತ್ತೆ ಅಲ್ವಾ. ಸೊ ಅದೇ ರೀತಿ ಈಗ ಬದಲಾಗ್ತಾ ಇರುವಂತಹ ಜೀವನ ವಿಧಾನ, ಬದಲಾಗ್ತಾ ಇರುವಂತಹ ಯೋಚನೆಗಳು, ಹೊಸ ವ್ಯಕ್ತಿಯಾಗಿ ತನ್ನನ್ನು ತಾನು ಬದಲಾಯಿಸ್ಕೋಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಬಂದೇ ಬರುತ್ತೆ, ಸಮಸ್ಯೆಗಳು ಬಂದೇ ಬರುತ್ತೆ, ಡಿಸ್ಟ್ರ್ಯಾಕ್ಷನ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಆ ಕಂಪ್ಲೀಟ್ ಹಳೆ ಗಾಯಗಳು, ಹಳೆ ಹುಣ್ಣು, ಅಷ್ಟು ಬೇಗ ಹೀಲ್ ಆಗಲ್ಲಲ್ವ. ಸೊ ಸ್ವಲ್ಪ ನಿಧಾನಕ್ಕೆ ನಿಮಗೆ ಆ ಫಲಗಳನ್ನೋದು, ಆ ಬದಲಾವಣೆ ಅನ್ನೋದು ಕಾಣ್ತಾ ಹೋಗ್ತಾ ಇರುತ್ತೆ. ಹಳೆಯ ನೆನಪುಗಳು, ಹಳೆಯ ವಿಷಯಗಳು ಪದೇ ಪದೇ ಮನಸ್ಸಿಗೆ ಬಂದು ಡಿಸ್ಟ್ರ್ಯಾಕ್ಷನ್ಸ್ ಕ್ರಿಯೇಟ್ ಮಾಡುತ್ತಾ ಈ ಹೊಸ ಜೀವನ ವಿಧಾನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟತರವಾದ್ರೂ ಕೂಡ, ಬಟ್ ಈಗ ನೀವು ತಗೊಳ್ಳುವಂತಹ ನಿರ್ಧಾರಗಳು ಅದು ಆರೋಗ್ಯ, ಆರ್ಥಿಕ, ಹಣಕಾಸು, ಕುಟುಂಬ ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಒಂದು ಅದ್ಭುತ ರೀತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಇಲ್ಲ. ಇನ್ಕಂಪ್ಲೀಟ್ನೆಸ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಬದಲಾಯಿಸೋಣ, ವೃತ್ತಿ ಬದಲಾಯಿಸೋಣ, ಜಾಬ್ ಚೇಂಜ್ ಮಾಡೋಣ, ಯಾಕೆ ಇದರಲ್ಲೇ ಮಾಡಬೇಕು, ಗ್ರೋತ್ ಅನ್ನೋದಿಲ್ಲ. ಬಟ್ ನೀವು ಈ ಸಂದರ್ಭದಲ್ಲಿ ಇನ್ ಕೇಸ್ ನಿಮಗೆ ಆಫರ್ ಬಂದ್ರೂ, ಎಲ್ಲ ರೀತಿಯಲ್ಲಿ ಸಕ್ಸಸ್ ಆದ್ರೂ, ನೀವು ಹೋಗ್ತಾ ಇರುವಂತಹ ಹೊಸ ಪ್ರದೇಶ, ಹೊಸ ವ್ಯಕ್ತಿಗಳು, ಹೊಸ ಕೆಲಸ, ಇವೆಲ್ಲವೂ ಕೂಡ ಅಲ್ಲಿ ಕೂಡ ಗ್ರೋತ್ ಅನ್ನೋದು ಡಿಲೇನೇ ಆಗ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ತಾಳ್ಮೆ ಅನ್ನೋದು ತುಂಬ ಇರಬೇಕಾಗಿರುತ್ತೆ. ಪರ್ಟಿಕ್ಯುಲರಾಗಿ ಕಂಪ್ಲೀಟ್ ಒಂದು ವೃತ್ತಿಯಿಂದ ಮತ್ತೊಂದು ವೃತ್ತಿಗೆ ನಮ್ಮ ಈ ಪ್ರೊಫೆಷನ್ನ ಚೇಂಜ್ ಮಾಡ್ಕೊಳ್ಳೋಣ, ಬದಲಾವಣೆ ಮಾಡ್ಕೊಳ್ಳೋಣ ಅನ್ನುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಪಾಸಿಬಿಲಿಟೀಸ್ ಅನ್ನೋದು ಕಾಣಿಸ್ತಾ ಇದೆ. ಒಂದು ವೃತ್ತಿಯಲ್ಲಿ ಏರಿಳಿತಗಳನ್ನು ನೋಡ್ತಾ ಇರ್ತಾರೆ, ನಷ್ಟಗಳನ್ನು ನೋಡ್ತಾ ಇರ್ತಾರೆ. ಮತ್ತು ಎಲ್ಲರೂ ಇದೇ ರೀತಿ ಮಾಡ್ಬೋದಾ ಅಂದರೆ ಇದು ಗೋಚಾರದಿಂದ ರಾಶಿಯಲ್ಲೇ ಶನಿ ವಕ್ರಗತಿ ಇಲ್ಲಿ ಆಗ್ತಾ ಇರೋದ್ರಿಂದ ಹೇಳ್ತಾ ಇರುವಂತಹ ಫಲಗಳಾಗಿರುತ್ತೆ. ಅದು ಎಗೈನ್ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ದಶೆ, ಅಂತರ್ದಶೆ, ಗ್ರಹಗಳ ಸ್ಥಾನಮಾನ, ದೋಷ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ನೀವು ತಿಳ್ಕೊಂಡು ಮುಂದಕ್ಕೆ ಹೋಗೋದು ಅಥವಾ ಬದಲಾವಣೆ ಮಾಡ್ಕೊಳ್ಳೋದು, ಜಾಬ್ ಬದಲಾವಣೆ ಮಾಡ್ಕೊಳ್ಳೋದು, ಎಮೋಷನಲ್ಗೆ ಹೋಗಿ ಬಿಟ್ಬಿಡ್ತೀನಿ ಅಂತ ಹೇಳೋದು ಇದು ಒಳ್ಳೆಯದಲ್ಲ. ಅದು ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಕೆರೀರ್ ಬದಲಾವಣೆ ಮಾಡ್ಬೋದಾ, ನನಗೆ ಯಾವ ಕೆರೀರಲ್ಲಿ ಅನುಕೂಲತೆ ಇದೆ, ನಮಗೆ ಈ ದಶಮಸ್ಥಾನ, ಕರ್ಮಸ್ಥಾನ, ಲಾಭಸ್ಥಾನ, ಅಂದರೆ ಕರ್ಮಸ್ಥಾನ ಅಂದರೆ ಉದ್ಯೋಗ ಸ್ಥಾನ ಬಲವನ್ನು ನೀಡ್ತಾ ಇದೆಯಾ ಅಥವಾ ಲಾಭಸ್ಥಾನ ಅದ್ಭುತವಾಗಿ ಲಾಭಗಳನ್ನು ನೀಡ್ತಾ ಇದೆಯಾ, ಇವೆರಡೂ ಮುಖ್ಯ ಪರ್ಸ್ನಲ್ ಚಾರ್ಟಲ್ಲಿ. ಸೊ ಅದು ಗೊತ್ತಿಲ್ಲದೆ ಬಹಳಷ್ಟು ಜನ ಉದ್ಯೋಗದಲ್ಲಿ ಅನುಕೂಲತೆ ಇರಲ್ಲ, ಬಹಳಷ್ಟು ಕಂಪ್ನೀಸ್ ಚೇಂಜ್ ಮಾಡ್ತಿರ್ತಾರೆ, ಬಹಳಷ್ಟು ವರ್ಷಗಳು ಮಾಡಿದ್ರೂ ಕೂಡ ಅದರಲ್ಲಿ ಆದಾಯ ಇನ್ಕ್ರೀಸ್ ಆಗಲ್ಲ, ಗ್ರೋತ್ ಆಗಲ್ಲ. ಬಟ್ ಅದರಲ್ಲೂ ಕೂಡ ಓದಾಡ್ತಾ ಇರ್ತಾರೆ, ಬಿಕಾಸ್ ಅವರಿಗೆ ಉದ್ಯೋಗ ಸ್ಥಾನ ಬಲಹೀನವಾಗಿರುತ್ತೆ. ಅದು ಹೆಂಗೆ, ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ? ಬಿಕಾಸ್ ನಿಮ್ಮ ಪರ್ಸ್ನಲ್ ಚಾರ್ಟ್ ನೋಡಿದ್ರೆ ಅರ್ಥ ಮಾಡ್ಕೋಬೋದು. ಸೊ ಆಗಿರೋದ್ರಿಂದ ಪರ್ಸ್ನಲ್ ಚಾರ್ಟನ್ನು ವಿಶ್ಲೇಷಣೆ ಮಾಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳೋದು ಉತ್ತಮ. ಈಗೇನಾದರೂ ಸ್ಟ್ರಾಂಗಾಗಿ ಒಂದು ವಿಲ್ ಪವರಿಂದ ಬದಲಾವಣೆ ಮಾಡ್ಕೋಬೇಕು, ಈ ಪ್ರೊಫೆಷನ್ನಿಂದ ಮತ್ತೊಂದು ಪ್ರೊಫೆಷನ್ಗೆ, ವೃತ್ತಿಯಿಂದ ವೃತ್ತಿಗೆ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಳ್ಳುವಂತಹ ಸಂದರ್ಭಗಳು, ಅವಕಾಶಗಳು ಕೂಡ ಬರಬಹುದು. ಇನ್ನು ಉದ್ಯೋಗಗಳ ಕಳ್ಕೋಬಹುದಾ? ಎಸ್, ಡೆಫಿನೆಟ್ಲಿ ಕಳ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ. ಯಾಕೆ? ಗೊಂದಲ, ಅಸಂತೃಪ್ತಿ, ಕಾನ್ಫಿಡೆನ್ಸ್ ಕಮ್ಮಿ ಆಗೋದು, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಪರ್ಫಾರ್ಮೆನ್ಸ್ ಕಮ್ಮಿ, ಆಸಕ್ತಿ ಇಲ್ಲದೆ ಇರೋದು. ಯಾಕಂದರೆ ಲಗ್ನದಲ್ಲಿ ಶನಿ ಇದ್ದಾರಲ್ವ, ಡಿಸ್ಟ್ರ್ಯಾಕ್ಷನ್ಸ್ ಜಾಸ್ತಿ ಆಗೋದು.
ಈ ವಿಷಯಗಳಿಂದ ಜಾಬ್ನೂ ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಜಾಬ್ ಮಾಡೋದೇ ಬೇಡ, ಅದರಲ್ಲಿ ಪ್ರಮೋಷನ್ ಬರಲ್ಲ ಅಂದ್ರೆ ಖಂಡಿತ ಬರುತ್ತೆ. ಅದು ಯಾರಿಗೆ ಬರುತ್ತೆ? ನಿರಂತರ ಕಷ್ಟವನ್ನು ನಂಬಿಕೊಂಡು, ಹಾರ್ಡ್ ವರ್ಕನ್ನು ನಂಬಿಕೊಂಡು, ಕೇವಲ ತಾನು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ಅಂದರೆ ಫೋಕಸ್ ಇಟ್ಟು ಪ್ರತಿಫಲಗಳ ಮೇಲೆ ನೋಡೋಣ, ನಮ್ಮ ಕಷ್ಟ ನಾವು ಬೀಳೋಣ, ನಮ್ಮ ಹಾರ್ಡ್ ವರ್ಕ್ ನಾವು ಕೊಡೋಣ, ನಮ್ಮ ಡೆಡಿಕೇಶನ್ ನಾವು ಕೊಡೋಣ. ಸೊ ಫಲಾನುಫಲಗಳು ಡೆಫಿನೆಟ್ಟಾಗಿ ಯಾವತ್ತೋ ಒಂದಿನ ಖಂಡಿತ ಬರುತ್ತೆ. ಅಂದರೆ ಅಂತಹ ವ್ಯಕ್ತಿಗಳಿಗೆ, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ವಯಂ ನಿಯಂತ್ರಣ, ತಮ್ಮನ್ನು ತಾವು ಅಂದರೆ ಡಿಸಿಪ್ಲಿನ್, ಪಂಕ್ಚುವಾಲಿಟಿ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ಒಂದು ಫೋಕಸ್, ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ, ಅದನ್ನೇ ಅಲ್ವಾ ಶನಿ ಹೇಳೋದು, ಕರ್ಮಕಾರಕ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತಹ ವ್ಯಕ್ತಿಗಳಿಗೆ ಅನುಕೂಲ ವಿಷಯಗಳು ಕೂಡ ಬರಬಹುದು, ವೃತ್ತಿಯಲ್ಲಿ ಅನುಕೂಲತೆ ಕೂಡ ಇರಬಹುದು. ಯಾವ ವಿಷಯಗಳಿಗೆ ದೂರ ಇರಬೇಕು ಅಂದರೆ ಪೋಸ್ಟ್ಪೋನ್ ಮಾಡೋದು, ನಿದ್ದೆ, ಈ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅತಿಯಾಗಿ ನಿದ್ದೆ ಮಾಡೋದು. ಯಾಕಂದರೆ ಲಗ್ನದಲ್ಲಿ ಶನಿ ಸ್ವಲ್ಪ ಲೇಜಿನೆಸ್ ಕೊಡ್ತಾ ಇರ್ತಾರೆ, ಡಿಸ್ಟ್ರ್ಯಾಕ್ಷನ್ಸ್ ಕೊಡ್ತಾ ಇರ್ತಾರೆ, ಅಲಕ್ಷ್ಯ ಭಾವನೆ, ಬಂದಿರುವಂಥ ಅವಕಾಶಗಳನ್ನು ನಾಳೆ ನೋಡೋಣ, ನಾಳೆ ಕಲ್ತ್ಕೊಳ್ಳೋಣ, ಅಥವಾ ಪೋಸ್ಟ್ಪೋನ್ ಮಾಡೋದು, ಬಂದಿರುವಂಥ ಅವಕಾಶಗಳಿಗೆ ಅಥವಾ ರಿಪ್ಲೈ ಮಾಡದೇ ಇರೋದು, ಈ ಹಣಕಾಸಿನ ವಿಷಯಗಳಲ್ಲಿ ವಿಪರೀತವಾಗಿ ಖರ್ಚುಗಳನ್ನು ಇಟ್ಕೊಂಡು ಸೇವಿಂಗ್ಸ್ ಖಾಲಿ ಮಾಡ್ಕೊತ ಇಂತಹ ವ್ಯಕ್ತಿಗಳಿಗೆ ಮಾತ್ರ ಸ್ವಲ್ಪ ಇದು ಕಷ್ಟತರವಾಗಿರುವಂತಹ ಸಮಯ ಅಂತ ಹೇಳಬಹುದು. ಇನ್ನೂ ತಮ್ಮನ್ನು ತಾವಿಗೆ ಎಲ್ಲರೂ ಅಲ್ಲೇ ಅಲ್ವಾ, ಯಾಕೆ ಲೇ ಆಫ್ಸ್ ಆಗ್ತಾಯಿದೆ, ಎಲ್ಲ ಕಡೆ ಉದ್ಯೋಗಗಳು ಕಳ್ಕೊಳ್ತಾ ಇದ್ದಾರೆ, ಲ್ಯಾಬ್ ಲಾಸ್ ಆಗ್ತಾಯಿದೆ, ಉದ್ಯೋಗ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲರೂ ಕೂಡ ಏನು ಬ್ಲೇಮ್ ಮಾಡ್ತಾ ಇದ್ದಾರೆ? ಗೌರ್ಮೆಂಟ್ ಬ್ಲೇಮ್ ಮಾಡ್ತಾರೆ, ಇದು ಮಾಡ್ತಾರೆ. ಬಟ್ ಆದರೆ ಈ ಟ್ರೆಂಡಿಗೆ ತಕ್ಕಂತೆ, ಈಗ ಜನರೇಷನ್ಗೆ ತಕ್ಕಂತೆ ಅಪ್ಡೇಟ್ ಆಗಿ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳಿ, ಅದಕ್ಕೂ ಟೈಮ್ ಕೊಡಿ. ಆ ವಿಷಯಗಳಿಂದ ಮತ್ತಷ್ಟು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ, ಅದೇ ಈಗ ಹೇಳ್ತಾ ಇರೋದು ಶನಿ ಪರಮಾತ್ಮ. ಸೊ ಹಳೆಯ ದಿನಗಳನ್ನು, ಹಳೆಯ ವಿಧಾನಗಳನ್ನು, ಹಳೆಯ ವಿಷಯಗಳನ್ನು ಎರೇಸ್ ಮಾಡಿ ನಿಮ್ಮನ್ನು ನೀವು ಹೊಸದಾಗಿ ಬದಲಾಯಿಸಿಕೊಳ್ಳಿ, ರಿವ್ಯೂ ಮಾಡ್ಕೊಳ್ಳಿ, ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಅದೇ ಈ ವಕ್ರಗಮನ ಸಂಚಾರದಲ್ಲಿ ನಾವು ನೋಡಬೇಕಾದಂಥದ್ದು ಆಗಿರೋದ್ರಿಂದ, ಇಲ್ಲ ನನಗೆ ಇಷ್ಟು ವರ್ಷಗಳ ಅನುಭವ ಇದೆ, ನಾನು ಬಹಳಷ್ಟು ದಿನಗಳ ಕೆಳಗಡೆ ಈ ವ್ಯಕ್ತಿ ಕೆಳಗಡೆ ಕೆಲಸ ಮಾಡಿದ್ದೆ, ಈ ಪರ್ಟಿಕ್ಯುಲರ್ ಕೆಲಸ, ಆ ದಿನಗಳು ಬೇರೆ, ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಫಾರ್ಮೆಟ್ಸ್ ಬೇರೆ, ಆಗಿರುವಂತಹ ವಿಷಯಗಳು ಬೇರೆ. ಅಲ್ಲಿ 3 ದಿನಗಳು ಮಾಡುವಂತಹ ಕೆಲಸ ಈಗ ಬರ್ತಾ ಇರುವಂತಹ ಒಂದು ಈ ಅಪ್ಗ್ರೇಡೇಷನ್ಸ್, ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟಲ್ಲಿ 3 ನಿಮಿಷಗಳಲ್ಲಿ ಮಾಡುವಂತಹ ಸಂದರ್ಭಗಳು ಬಂದಿದೆ. ಆ ರೀತಿ ಟೆಕ್ನಾಲಜಿ, ತಾಂತ್ರಿಕತೆ ಬಂದಿದೆ. ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಸೊ ಅದರಿಂದ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು, ಅದರಿಂದ ಅವಕಾಶಗಳನ್ನು ಪಡಬಹುದು. ಸೆಲ್ಫ್ ಫೋಕಸ್ ನಮ್ಮ ಮೇಲೆ, ಬೇರೆಯವ್ರು ಏನು ಮಾಡ್ತಾಯಿದ್ದಾರೆ, ಅವ್ರಿಗೆ ಈ ರೀತಿ ಮಾಡ್ತಾಯಿದ್ದಾರೆ, ಇವೆಲ್ಲ ಬಿಟ್ಟು ಸೆಲ್ಫ್ ಫೋಕಸ್ ಅನ್ನೋದು ಇರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ರಾಶ್ಯಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಕೂಡ ನಿಮಗೆ ಈ ರೀತಿ ಡೆಡಿಕೇಟೆಡ್ ಆಗಿದ್ದರೆ, ಇದೇ ಸಂದರ್ಭದಲ್ಲಿ ಅಂದರೆ ರೆಟ್ರೋಗೇಡ್ ಸ್ಟೇಟಲ್ಲಿ ಹಳೆಯ ದಿನಗಳಲ್ಲಿ ಏನಾದರೂ ಮಾಡಿರುವಂತಹ ಪ್ರಯತ್ನಗಳು ಸಕ್ಸಸ್ ಆಗದೆ ಮಧ್ಯದಲ್ಲೇ ನಿಂತಿದ್ದರೆ, ಉದಾಹರಣೆಗೆ ವಿದೇಶಿ ಪ್ರಯತ್ನಗಳು, ಉದ್ಯೋಗಕ್ಕೋಸ್ಕರ, ವ್ಯಾಪಾರ ವ್ಯವಹಾರಗಳಿಗೋಸ್ಕರ ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅನ್ನೋಂತಹ ವಿಷಯಗಳು, ವಿದೇಶದಲ್ಲಿ ವಿವಾಹಗಳು ನಿಶ್ಚಯವಾಗೋದು, ಈ ವಿಷಯಗಳ ಮುಖಾಂತರ ಈಗ ಪಂಚಮದಲ್ಲಿ ಗುರು ಲಕ್ಷ್ಮೀ ಸ್ಥಾನದಲ್ಲಿ, ಹೈಯರ್ ಎಜುಕೇಷನ್ ಸ್ಥಾನದಲ್ಲಿ, ಕ್ರಿಯೇಟಿವಿಟಿ ಸ್ಥಾನದಲ್ಲಿ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ವಿದೇಶಿ ಪ್ರಯತ್ನಗಳನ್ನೋದು ಅನುಕೂಲವಾಗಿರುತ್ತೆ. ಆದರೆ ಶಾರ್ಟ್ಕಟ್ಟಲ್ಲಿ ಲಗ್ನದಲ್ಲೇ ರಾಶಿಯಲ್ಲೇ ಶನಿ ಪರಮಾತ್ಮ ಇರೋದರಿಂದ 100-200% ಅಲೋ ಮಾಡಲ್ಲ. ಶಾರ್ಟ್ಕಟ್ಟಲ್ಲಿ ಮನಿ ಮಾಡೋಣ, ಟ್ರೇಡಿಂಗು, ಬೆಟ್ಟಿಂಗು, ಜೂಜು ಇತ್ಯಾದಿ ವಿಷಯಗಳ ಮುಖಾಂತರ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಇಲ್ಲ ನಾವು ಬರ್ತಾಯಿದೆ, ನಾವೆಲ್ಲ ಅನುಕೂಲ ಆಗ್ತಾಯಿದೆ ಅಂದರೆ ಎಗೇನ್ ಇಟ್ಸ್ ಬಿಕಾಸ್ ಆಫ್ ಯುವರ್ ಪರ್ಸ್ನಲ್ ಚಾರ್ಟ್. ಸೊ ಆಗಿರೋದ್ರಿಂದ ಈ ರೀತಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಇನ್ನು ಕೌಟುಂಬಿಕ ವಿಷಯಗಳಂತ ನೋಡಿದಾಗ ಅನುಕೂಲತೆ ಇರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಕುಟುಂಬಸ್ಥರ ಪ್ರೋತ್ಸಾಹದ ಜೊತೆಗೆ ಕೆಲವೊಂದು ವಿಷಯಗಳನ್ನು ಪದೇ ಹಳೆ ಫೇಲ್ಯೂರ್ಸ್ನ ನೆನೆಸ್ಕೊಳ್ತಾ ಇದ್ದರೆ, ಅದು ನಿಮ್ಮ ಜೀವನ ಸಂಗಾತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಳೆಯದು ಬಿಟ್ಟುಬಿಡು, ಇಲ್ಲಿಂದ ನೀವು ಹೊಸ ಪ್ರಯತ್ನ ಮಾಡು ಅನ್ನುವಂತಹ ಕೆಲವೊಂದು ಪ್ರೋತ್ಸಾಹಕರವಾಗಿರುವಂತಹ ವಾತಾವರಣ ನಿಮ್ಮ ಶಕ್ತಿಯನ್ನು ಡಬಲ್ ಮಾಡುತ್ತೆ.
ಈಗ ಉದ್ಯೋಗ ಪ್ರಯತ್ನಗಳು ಅದೇ ಸ್ವಲ್ಪ ಡಿಲೇ ಆದ್ರೂ ಕೂಡ ಅದು ಕೆಲವೊಂದು ಜನಕ್ಕೆ ರೆಸ್ಪಾನ್ಸ್ ಬರದೇ ಇರೋದು, ಎಷ್ಟು ಅಪ್ಲೈ ಮಾಡಿದ್ರೂ ಒಂದು ಕಾಲ್ ಲೆಟರ್ ಅಥವಾ ಒಂದು ಇಂಟರ್ವ್ಯೂ ನೋಟಿಫಿಕೇಷನ್ ಬಾರದೇ ಇರೋದು, ಇಂತಹ ವಿಷಯಗಳು ನಡೆದರೂ ಕೂಡ ಡಿಲೇ ಆದ್ರೂ ಕೂಡ ಡೆಫಿನೆಟ್ಟಾಗಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋದು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ದರಿಂದ ಈ ವಿಷಯಗಳ ಆರೋಗ್ಯ ಸಮಸ್ಯೆಗಳು ಕೂಡ ನೋಡಿ ಯಾವ ರೀತಿ ಇರುತ್ತೆ. ಅತಿಯಾಗಿ ಯೋಚನೆ, ಅತಿಯಾಗಿ ಫೇಲ್ಯೂರ್ಸ್ ಬಗ್ಗೆ ಯೋಚನೆ ಮಾಡೋದು, ಅತಿಯಾಗಿ ನಿರಾಶಕ್ಕೆ ಹೋಗೋದು ಮತ್ತು ಪ್ರೆಷರ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದಾಗಿರಬಹುದು. ಕೆಲವೊಂದು ವಿಷಯಗಳಿಂದ ನಿದ್ದೆ ಸಮಸ್ಯೆಗಳು, ಅಕಾಲ ನಿದ್ದೆ ಅಥವಾ ನಿದ್ದೆ ಹೋಗಬೇಕಾಗಿರುವಂತಹ ಬಹಳಷ್ಟು ಸಮಯ ಈ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನ್ ಅದಕ್ಕೆ ಇದಕ್ಕೆ ಡಿಸ್ಟ್ರ್ಯಾಕ್ಟ್ ಆಗಿ ನಿಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರುಗಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಅತಿಯಾಗಿ ರಿಯಾಕ್ಟ್ ಆಗೋದು, ಇಂತಹ ವಿಷಯಗಳಿಗೆ ಸ್ವಲ್ಪ ದೂರ ಇದ್ದರೆ ಖಂಡಿತವಾಗಿಯೂ ನಿಮಗೆ ಈ ಅವಧಿ 137 ಡೇಸ್ ಏನಿದೆಯೋ ಈ ಅವಧಿಯಲ್ಲಿ ರಾಶಿಯಲ್ಲಿ ಇರುವಂತಹ ಶನಿ ಪರಮಾತ್ಮ ಇವರು, ಮತ್ತೊಂದು ಬಾರಿ ಹೇಳ್ತೀನಿ, ಶಿಕ್ಷೆ ಕೊಡುವಂತಹ ವ್ಯಕ್ತಿಯಲ್ಲ, ಶಿಕ್ಷಣೆ ಕೊಡುವಂತಹ ವ್ಯಕ್ತಿ. ಡಿಲೇ ಮಾಡ್ತಾರೆ ಬಟ್ ಡಿನೈ ಅಂತೂ ಮಾಡಲ್ಲ. ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಅಥವಾ ಅಲಕ್ಷ್ಯತನ ತೋರಿಸೋದು ಈ ಸಂದರ್ಭದಲ್ಲಿ ಬೇಡ. ಅದು ಆರೋಗ್ಯ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರಬಹುದು. ತುಂಬ ಡೆಡಿಕೇಟೆಡ್ ಆಗಿದ್ದು ಹಾರ್ಡ್ ವರ್ಕಿಂದ ಮಾಡ್ಬೋದು. ಅದರ ಜೊತೆಗೆ ಈ ಮಾಡುವಂತಹ ಒಂದೇ ಆದಾಯ ಸೋರ್ಸ್, ಇನ್ಕಮ್ ಸೋರ್ಸ್ ಬಹಳಷ್ಟು ಜನ ಮಾಡ್ತಾ ಇರೋದು ಅದೇ. ಇನ್ಕಮ್ ಬರ್ತಾ ಇದೆ, ನಮ್ಮ ಜೀವನ ನಡೀತಾ ಇದೆ, ಮೂವ್ ಆನ್ ಹೋಗ್ತಾ ಇದೆ. ಇನ್ ಕೇಸ್ ಆಲ್ ಆಫ್ ಸಡನ್ ಆ ಇನ್ಕಮ್ ಸ್ಟಾಪ್ ಆದರೆ ಹೇಗೆ? ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ ಅನ್ನೋದರಿಂದ ಪ್ಲ್ಯಾನ್ ಬಿ ಕೂಡ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಇನ್ಕಮ್ ಸೋರ್ಸಸ್ನ ಬೆಳೆಸ್ಕೋಬೇಕು. ದಿನದಲ್ಲಿ ಒಂದು 3 ಅವರ್ಸ್ ಬೇರೆ ಇನ್ಕಮ್ ಸೋರ್ಸ್ ಬರುವಂಥ, ಈಗ ನಡೀತಾ ಇರೋದು, ಈಗಿರುವಂತಹ ಈ ಜನ್ರೇಷನಲ್ಲಿ ಬಹಳಷ್ಟು ಜನ ತಾಂತ್ರಿಕತೆ ಜಾಸ್ತಿ ಆಗಿದೆ. ಆಗಿರೋದ್ರಿಂದ ಒಂದು ಅಡಿಷ್ನಲ್ ಇನ್ಕಮ್ ಸೋರ್ಸಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಪ್ರತಿ ಶನಿವಾರ ಶನಿ ಪರಮಾತ್ಮನಿಗೆ ತೈಲಾಭ್ಯಂಜನ ಮಾಡಿಸೋದ್ರಿಂದ ಈ ಶ್ರಾವಣ ಮಾಸದಲ್ಲಿ ಈ ಈಶ್ವರನಿಗೆ ಸೋಮವಾರದಂದು ಪಂಚಾಮೃತಾಭಿಷೇಕ ಅಥವಾ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಈ 137 ಡೇಸ್ ಪರ್ಟಿಕ್ಯುಲರ್ ಆಗಿ ಪ್ರತಿದಿನವೂ ಕೂಡ ಹನುಮಾನ್ ಚಾಲಿಸ ಪಠನೆ ಮಾಡೋದು, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ನಿಮ್ಮ ಕೆಲವೊಂದು ಪ್ರಯತ್ನಗಳಿಗೆ ಹನುಮಾನ್ ಸಹಕಾರ, ಹನುಮಾನ್ ನೀಡುವಂತಹ ಒಂದು ಧೈರ್ಯ, ಕಾರ್ಯ, ಫಲ ಎಲ್ಲವೂ ಕೂಡ ನಿಮಗೆ ಸಿದ್ಧಿಯಾಗಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.